ಇತ್ತಿತ್ಲಾಗಿ ಈಗಿನ ಸ್ವಾಮಿಗಳು ಏನದಾರಲ್ಲ, ಎಲ್ಲರಲ್ಲ, ಕೆಲವೊಂದು ಸ್ವಾಮಿಗಳು ಎಲ್ಲ ಕಳ್ಳ ಸ್ವಾಮಿಗಳು ತುಂಬ್ಕೊಂಡ್ಬಿಟ್ಟಾರ. ಈಗ ನೋಡ್ರಿ, ಚಲೋ ಹೆಣ್ಮಕ್ಳು ಚಂದಾಗೆ ಬಟ್ಟೆ ಉಟ್ಕೊಂಡು ಚಂದ ಕಂಡವ್ರು ಬಂದು, ಯಪ್ಪ ನಮ್ಗೆ ಆಶೀರ್ವಾದ ಮಾಡೋ ತಂದೆ ಅಂತ ಅಂದ ಕೂಡ್ಲೇನ ಅವನ ಕರ್ತವ್ಯ ಏನು ಮಾಡಬೇಕು, ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕು. ಭಕ್ತರಂದ್ರೆ ಮಕ್ಳಿದ್ದಂಗೆ. ಇವನು ಇಲ್ಲ, ಆಶೀರ್ವಾದ ಮಾಡಂತೇಳಿ ಪಾದಕ್ಕೆ ಬಿದ್ದಿರ್ತಾರಲ್ಲ, ಹೆಬ್ಬಟ್ಲೆ ಸಿಗ್ನಲ್ ಮಾಡ್ತಾನೆ ಹಿಂಗೆ, ಟೌ 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 ಟೌ, ಹೆಬ್ಬಟ್ಲೆ ಸಿಗ್ನಲ್ ಈ ಸ್ವಾಮಿಗಳು. ಇನ್ನು ಕೆಲವೊಬ್ರು ಹೋಗ್ತಾರೆ, ಯಪ್ಪ ಮದುವೆಯಾಗಿ 5-6 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯ ಕರುಣಿಸು ಅಂಥೇಳಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಆ ಮಗುವಿಗೆ ಅವನೇ ತಂದೆ ಆಗ್ತಾನೆ. ಅಂಥ ಸ್ವಾಮಿಗಳದಾರ. ಸ್ವಾಮಿಗಳ ಹತ್ರ ಹೋದ್ರೆ ಮಕ್ಕಳಾಗ್ತಾವನ್ರಿ? ಸತಿ ಪತಿ ನೀವು ಕರೆಕ್ಟಾಗಿ ಒಂದಾಗ್ರಿ, ಮಕ್ಕಳಾಗೇ ಆಕ್ಕವ. ಸ್ವಾಮಿಗಳು ಗುರುಗಳು ಅಂತ ಯಾರಿಗಂತಾರ? ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಅವರು ನಿಜವಾದ ಸ್ವಾಮಿಗಳು. ತುಮಕೂರಿನ ಶ್ರೀ ಸಿದ್ಧಗಂಗಾ ಸ್ವಾಮಿಗಳು, ಅವರು ನಿಜವಾದ ಸ್ವಾಮಿಗಳು. ಕೊಪ್ಪಳದ ಶ್ರೀಗಳು, ಅವರು ನಿಜವಾದ ಸ್ವಾಮಿಗಳು. ಈಗ ಡೋಂಗಿ ಸ್ವಾಮಿಗಳು ಬಂದು ಇಂಥವ್ರ ಹೆಸರು ಕೆಡ್ಸಾಕತ್ಯಾರ.